ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟನಿ. ಟೋಟಲ್ ಕೊಲೆಸ್ಟ್ರಾಲ್ ನಂದು ನಾರ್ಮಲ್ ಇದೆ, ನನ್ನ ಹಾರ್ಟಿಗೆ ಏನೂ ತೊಂದರೆ ಇಲ್ಲ, ಹಾರ್ಟ್ ಸೇಫ್ ಇದೆ ಅಂತ ಅನ್ಕೊಂಡಿರೋರ ನೀವು? ಹಾಗಾದ್ರೆ ನೀವು ಹಂಗೆ ಅನ್ಕೊಂಡಿರೋದು ಸರಿ ಇಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೆ ಅಂದರೆ, ಲಾಸ್ಟ್ ವಾರ ನನ್ನ ಹಾಸ್ಪಿಟಲಲ್ಲಿ ನನಗೆ ಒಬ್ಬರು ಹಾರ್ಟ್ ಅಟ್ಯಾಕ್ ಆಗಿರೋ ಒಂದು ಪೇಷಂಟು ಮುಂದಕ್ಕೆ ಅದು ಹಾರ್ಟ್ ಹೆಲ್ತ್ ಚೆನ್ನಾಗಾಗಕ್ಕಂತ ಅವ್ರು ಅಡ್ಮಿಟ್ ಆಗಿರೋದು. ಅವ್ರ ಹತ್ರ ನಾವು ಅದು ಯಾಕೆ ಬಂದಿರೋದು ಅಂತ ಕೇಳ್ಕೊಂಡು ಹೋಗುವಾಗ ಅವರು ಹೇಳಿರೋದು, ನಾನು ಪ್ರತಿ ಟೈಮು ನಂದು ಕೊಲೆಸ್ಟ್ರಾಲ್ ಅನ್ನು ಚೆಕ್ ಮಾಡ್ತಾನೇ ಇದ್ದೆ. ಕೊಲೆಸ್ಟ್ರಾಲಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ನಾರ್ಮಲೇ ಬರ್ತಾ ಇತ್ತು, ನನಗೇನು ಬಿ ಪಿ ಇಲ್ಲ, ಶುಗರ್ ಇಲ್ಲ, ಏನೂ ಸಮಸ್ಯೆನೇ ಇರಲಿಲ್ಲ, ಆದ್ರೂ ನನಗೆ ಹಾರ್ಟ್ ಅಟ್ಯಾಕ್ ಬಂದಿದ್ದೆ ಅಂತ. ಅವ್ರ ಹತ್ರ ನಾವು ಲಿಪಿಡ್ ಪ್ರೊಫೈಲ್ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಂತ ಯಾವಾಗಾದರೂ ಒಂದ್ಸಲಿ ನಾನು ಚೆಕ್ ಮಾಡಿದ್ದೆ. ಅವಾಗಲೂ ನನಗೆ ಟೋಟಲ್ ಕೊಲೆಸ್ಟ್ರಾಲ್ ಇಶ್ಯೂ ಏನೂ ಇರಲಿಲ್ಲ, HDL ಸ್ವಲ್ಪ ಏನೋ ಕಡಿಮೆ ಇತ್ತು ಅಂತ ಅಷ್ಟೇ ಅವರು ಹೇಳಿರೋದು. ಅವ್ರದ್ದು ಹಳೆ ರಿಪೋರ್ಟ್ಸ್ಗಳು ನಾವು ನೋಡ್ತಾ ಬರುವಾಗ ಟೋಟಲ್ ಕೊಲೆಸ್ಟ್ರಾಲ್ ಅವ್ರದ್ದು ನಾರ್ಮಲೇ ಇತ್ತು, ಬಟ್ ಅವ್ರದ್ದು HDL ಕೊಲೆಸ್ಟ್ರಾಲ್ 40ಕ್ಕಿಂತ ಕಡಿಮೆನೇ ಇತ್ತು, 32, 33 ಹತ್ತಿರ ಏನೋ ಅಷ್ಟೇ ಇತ್ತಿದ್ದು ಅವರಿಗೆ. ಸೊ ಇದ್ರದ್ದು ಬಗ್ಗೆ ಒಂದು ಮಾಹಿತಿ ನಿಮಗೆ ಕೊಡೋಣ ಅಂತಾನೆ ಇವತ್ತಿನ ವಿಡಿಯೋ ಇರೋದು. ಸೊ ನಿಮಗೆ ಕೊಲೆಸ್ಟ್ರಾಲಿಂದ ಸಮಸ್ಯೆ ಇದೆಯೋ, ಇಲ್ಲ ನನಗೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಮುಂದಕ್ಕೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಇಲ್ವೋ ಅಂತ ಕಂಡುಹಿಡಿಲಿಕ್ಕಿರುವ ಮೇನ್ ಟೆಸ್ಟ್ ಅಂತಿರೋದು ಟೋಟಲ್ ಕೊಲೆಸ್ಟ್ರಾಲ್ ಅಲ್ಲ, ಲಿಪಿಡ್ ಪ್ರೊಫೈಲ್ ನೀವು ಕಂಪ್ಲೀಟ್ ಆಗಿ ಮಾಡಬೇಕು. ಲಿಪಿಡ್ ಪ್ರೊಫೈಲಲ್ಲಿ ಟೋಟಲ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, HDL, LDL, VLDL ಇದ್ರದ್ದು ರೇಷಿಯೋಸ್ಗಳು ಎಲ್ಲದೂ ಬರುತ್ತೆ. ಇದು ಕಂಪ್ಲೀಟ್ ಆಗಿ ಮಾಡಿಲ್ಲ ಅಂದರೆ ಸುಮ್ಮನೆ ದುಡ್ಡು ವೇಸ್ಟು ಅಂತ ಅಷ್ಟೇ ಅಲ್ಲ, ನಿಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಇಲ್ವೋ ಅಂತಿರೋದನ್ನ ನಿಮಗೆ ಕಂಡುಹಿಡಿಲಿಕ್ಕೂ ಆಗೋದೇ ಇಲ್ಲ. ಇದು ಎಷ್ಟು ಮುಂದೆನೇ ಕಂಡುಹಿಡಿಯೋದು ಅಷ್ಟು ಇದು ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತಲ್ಲ. ನಾವು ಎಂದ್ರ ಸಲುವಾಗಿ ಟೆಸ್ಟ್ ಮಾಡೋದು, ಒಂದು ಆರೋಗ್ಯ ಸಮಸ್ಯೆ ನನಗೆ ಮುಂದಕ್ಕೆ ಬರುತ್ತೋ ಇಲ್ವೋ ಅಂತ ಕಂಡುಹಿಡಲಿಕ್ಕೇನೆ ಅಲ್ವಾ ನೀವು ಹೋಗಿ ಒಂದು ರಕ್ತ ಪರೀಕ್ಷೆ ಮಾಡೋದು. ಸೊ ಅದು ಕ್ಲಿಯರ್ ಆಗಿ ಮಾಡಿಲ್ಲ, ಕಂಪ್ಲೀಟ್ ಆಗಿ ಮಾಡಿಲ್ಲ ಅಂತಿದ್ರೆ ಅದು ಮಾಡೋದು ಉದ್ದೇಶ ಏನಿದೆ? ಸೊ ನೆಕ್ಸ್ಟ್ ಟೈಮು ನೀವು ಕೊಲೆಸ್ಟ್ರಾಲ್ ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೆ, ಅಥವಾ ನಿಮಗೆ ಶುಗರ್ ಹೆಚ್ಚಿನ ಪ್ರಮಾಣದಲ್ಲಿ ಇದೆ, BP ಸಮಸ್ಯೆ ಇದೆ, ನನಗೆ ಮುಂದಕ್ಕೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಅಂತ ನನಗೆ ಭಯ ಇದೆ, ಇದನ್ನ ಕ್ಲಿಯರ್ ಮಾಡಬೇಕು ಅಂದರೆ ಲಿಪಿಡ್ ಪ್ರೊಫೈಲ್ ಆಗಿನೇ ಮಾಡಿ ಅದರದ್ದು HDL ಎಷ್ಟಿದೆ ಅಥವಾ ಟ್ರೈಗ್ಲಿಸರೈಡ್ಸ್ಗಳು ಎಷ್ಟಿದೆ ಅಂತ ನೀವು ಕಂಡುಹಿಡಿಬೇಕು. ಏಕೆಂದರೆ ಟ್ರೈಗ್ಲಿಸರೈಡ್ಸ್ಗಳೇ ಕೊಲೆಸ್ಟ್ರಾಲ್ ಪ್ರೊಫೈಲಲ್ಲಿ ವಿಲ್ಲನ್ ಆಗಿರೋದು, ಡೇಂಜರ್ ಅಂತಿರೋದು. ಟ್ರೈಗ್ಲಿಸರೈಡ್ಸ್ ಯಾವಾಗಲೂ 100ಗಿಂತ ಜಾಸ್ತಿ ಹೋಗಬಾರದು. 150 ಅಂತ ಇರುತ್ತೆ ರೆಫರೆನ್ಸ್ ರೇಂಜ್, ಆದ್ರೂ 100ಗಿಂತ ಜಾಸ್ತಿ ಹೋಗ್ತಾ ಇದೆ ಅಂದರೆ ನೀವು ಅವಾಗಿಂತಾನೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ. ಯಾವ ಆಹಾರಕ್ಕೆ ಫುಲ್ ಸ್ಟಾಪ್ ಇಡಬೇಕು? ಕಾರ್ಬೋಹೈಡ್ರೇಟ್ಗಳು ಜಾಸ್ತಿ ಇರೋದು, ಕೊಲೆಸ್ಟ್ರಾಲ್ ಇರುವ ಆಹಾರಗಳಂದರೆ ಒಳ್ಳೆ ಕೊಲೆಸ್ಟ್ರಾಲ್, ಒಳ್ಳೆ ಫ್ಯಾಟ್ ಇರುವ ಆಹಾರಗಳು ತಗೊಂಡಲ್ಲ ನಿಮಗೆ ಟ್ರೈಗ್ಲಿಸರೈಡ್ಸ್ಗಳು ಹೆಚ್ಚಾಗೋದು. ನನ್ನ ಹಳೆ ವಿಡಿಯೋದಲ್ಲಿ ಟ್ರೈಗ್ಲಿಸರೈಡ್ಸ್ಗಳು ಏನು, ಅದು ಯಾವ ಆಹಾರದಿಂದ ಜಾಸ್ತಿ ಆಗೋದು ಅಂತೆಲ್ಲ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಇಟ್ಟಿದ್ದೆ, ಆ ವಿಡಿಯೋನ ಒಂದ್ಸಲಿ ನೋಡ್ಕೊಳ್ಳಿ. ಸೊ ಈಗ HDL ಮತ್ತು ಟ್ರೈಗ್ಲಿಸರೈಡ್ಸು, HDL ನಿಮ್ಮ ಬಾಡಿಯಲ್ಲಿ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ನಿಮಗೆ ಹಾರ್ಟ್ ಸೇಫ್ ಅಂತ. HDL ಹೆಚ್ಚಾಗಕ್ಕಿರುವ ಹೆಚ್ಚು ಮಾಡ್ಕೊಳ್ಳೋಕ್ಕೆ ನೀವು ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳನ್ನ ತಗೋಬೇಕು. ಅನ್ಫಾರ್ಚುನೇಟ್ಲಿ ನಮ್ಮ ಹಾಸ್ಪಿಟಲಲ್ಲಿ ಬರುವ ಒಂದು 90% ಜನರಲ್ಲಿ HDL 40ಕ್ಕಿಂತ ಕಡಿಮೆ ಇರುತ್ತೆ. ಯಾಕೆಂದರೆ ನಮ್ಮ ಊರಲ್ಲಿರೋ ಜನರಿಗೆ ಕೊಲೆಸ್ಟ್ರಾಲ್, ಫ್ಯಾಟ್ ಇರುವ ಆಹಾರ ತಗೊಳ್ಳೋದು ತುಂಬ ಭಯ. ಮೊಟ್ಟೆ ಆಗಲಿ, ಮೊಟ್ಟೆದು ಹಲ್ದಿ ತಗೊಳ್ಳೋಕ್ಕಾಗಲಿ, ನಟ್ಸ್ಗಳು ತಗೊಳ್ಳೋಕ್ಕೆ, ಪನ್ನೀರ್ ತಗೊಳ್ಳೋಕ್ಕೆ, ಮೊಸರು ತಗೊಳ್ಳೋಕ್ಕೆ, ನಾನ್ ವೆಜ್ ತಗೊಳ್ಳೋಕ್ಕೆ ಎಲ್ಲದಕ್ಕೂ ಭಯ. ಯಾಕೆಂದರೆ ಇದು ತಗೊಂಡ್ರೆ ನನಗೆ ಕೊಲೆಸ್ಟ್ರಾಲ್ ಬರುತ್ತೆ, ಇದು ತಗೊಂಡ್ರೆ ನನಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಇದು ತಗೊಂಡ್ರೆ ನಂದು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಅದು ಯಾವ ಕೊಲೆಸ್ಟ್ರಾಲ್ ಹೆಚ್ಚಾಗೋದು, ಯಾವ ಕೊಲೆಸ್ಟ್ರಾಲಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಮಾಹಿತಿ ಇನ್ನೂ ಗೊತ್ತಿಲ್ಲ ಅವರಿಗೆ. ನೋಡಿದ್ರೆ PhD ಹೋಲ್ಡರ್ಸ್ ಇರ್ತಾರೆ, ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ, ಆಹಾರದ ಬಗ್ಗೆ ಇರುವ ಲಿಟ್ರಸಿ ಅಂದಿರೋದು 0 ಇದೆ. ಯಾವ ಆಹಾರದಿಂದ ಯಾವ ಕಾಯಿಲೆ ಬರೋದು, ಯಾವ ಫ್ಯಾಟಿಂದ ಯಾವ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಬರೋದು ಅದ್ರದ್ದು ಬಗ್ಗೆ ಇನ್ನೂ ಏನೂ ಐಡಿಯಾ ಇದೆ. ಅದಕ್ಕೆ ನಾವು ಪ್ರತಿ ಸತಿನೂ ಯಾವುದೋ ವಿಡಿಯೋ ಮಾಡುವಾಗ ಇದ್ರದ್ದು ಬಗ್ಗೆ ಇದ್ರದ್ದು 1-2 ಸೆಂಟೆನ್ಸ್ ಯಾವುದು ನಾವು ಆ್ಯಡ್ ಮಾಡ್ತಾ ಹೋಗೋದು. ಸೊ ನೆಕ್ಸ್ಟ್ ಟೈಮ್ ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡುವಾಗ ನೀವು ನೋಡಬೇಕಾಗಿರೋದು ಟ್ರೈಗ್ಲಿಸರೈಡ್ಸ್ಗಳು ಎಷ್ಟಿದೆ, HDL ಎಷ್ಟಿದೆ. ಟ್ರೈಗ್ಲಿಸರೈಡ್ಸ್ 100ಗಿಂತ ಕಡಿಮೆ ಆಗಿ HDL 40ಕ್ಕಿಂತ ಜಾಸ್ತಿ ಇದ್ದರೆ ಅಷ್ಟೇ ನಿಮ್ಮ ಹಾರ್ಟ್ ಆರೋಗ್ಯವಾಗಿದೆ ಅಂತ. ಈಗ ಟ್ರೈಗ್ಲಿಸರೈಡ್ಸ್ಗಳು ನಾರ್ಮಲ್ ಇದೆ, ಟೋಟಲ್ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಬಟ್ HDL ಕಡಿಮೆ ಇದ್ದರೆ ಅದೂ ಡೇಂಜರ್ ಇದೆ. ಅದು ನಿಮಗೆ ಕಂಡುಹಿಡಿಯಲಿಕ್ಕೇನೆ ನಾನು ಟ್ರೈಗ್ಲಿಸರೈಡ್ಸ್ ಮತ್ತು HDL ರೇಷಿಯೋ ಒಂದ್ಸಲಿ ನೋಡಿ ಅಂತ ಹೇಳಿರೋದು. ಆಲ್ಮೋಸ್ಟ್ ಎಲ್ಲ ಲಿಪಿಡ್ ಪ್ರೊಫೈಲ್ಗಳಲ್ಲಿನೂ ರೇಷಿಯೋ ಅವರೇ ಕ್ಯಾಲ್ಕುಲೇಟ್ ಮಾಡಿ ಬರೆದಿಟ್ಟಿರ್ತಾರೆ. ಇನ್ ಕೇಸ್ ಅದಿಲ್ಲ ಅಂತಿದ್ರೆ ನಿಮ್ಗೆ ಟ್ರೈಗ್ಲಿಸರೈಡ್ಸ್ಗಳು ಎಷ್ಟಿದೆ ಅಂತ ನೋಡಿ, HDL ಎಷ್ಟಿದೆ ಅಂತ ನೋಡಿ, ಟ್ರೈಗ್ಲಿಸರೈಡ್ಸ್ ಡಿವೈಡೆಡ್ ಬೈ HDL ಮಾಡಿದರೆ ಒಂದು ನಂಬರ್ ಬರುತ್ತೆ.
ಅದು 3 ಅಥವಾ 2ಗಿಂತ ಕಡಿಮೆ ಇದ್ದರೆ ನಿಮ್ಮ ಹಾರ್ಟ್ ಸೇಫ್ ಇದೆ ಅಂತ. 3ಗಿಂತ ಜಾಸ್ತಿ ಇದ್ದರೆ ನಿಮ್ಮ ಹಾರ್ಟಲ್ಲಿ ಬ್ಲಾಕ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಹಾರ್ಟ್ ಡೇಂಜರಿಗೆ ಹೋಗ್ತಾ ಇದೆ ಅಂತ. ಹಂಗೆ ಅಂದ್ಕೊಂಡು ಇವಾಗಲೇ ಚೆಕ್ ಮಾಡಿ ನಿಮಗೆ 4 ಬಂದರೆ ನಾಳೆನೇ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಅಲ್ಲ. ಒಂದು ಬ್ಲಾಕ್ ಬಂದು ಅದು ಹಾರ್ಟ್ ಅಟ್ಯಾಕ್ ರೇಂಜ್ಗೆ ಹೋಗಬೇಕು ಅಂದರೆ ಮಿನಿಮಮ್ ಒಂದು 5ರಿಂದ 6 ವರ್ಷ, ಇಲ್ಲ 9 ವರ್ಷ, 10 ವರ್ಷನಾದರೂ ಬೇಕು. ಒಂದು ಬ್ಲಾಕ್ ದೊಡ್ಡದಾಗಿ ಅದು ಒಂದು ಸಮಸ್ಯೆಯಾಗಿ ಬರಬೇಕು ಅಂದರೆ. ಮತ್ತು ಇನ್ನೊಂದು, ಬ್ಲಾಕಿಂದು ಸೈಜ್ ನೋಡಿ ಅಲ್ಲ ನಿಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಇಲ್ವೋ ಅಂತಿರೋದನ್ನ ಕನ್ಫರ್ಮ್ ಮಾಡೋದು. ಕೆಲವರಿಗೆ 80%, 90% ಬ್ಲಾಕ್ ಇರುತ್ತೆ ಇದು ಇಕೋ ಮಾಡುವಾಗ, ಬಟ್ ಅವ್ರಿಗೆ ತೊಂದರೆನೇ ಬರಲ್ಲ. ಕೆಲವರಿಗೆ 40%, 50% ಅಷ್ಟೇ ಬ್ಲಾಕ್ ಇರುತ್ತೆ, ಆದ್ರೂ ಅವರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಸೊ ಸೈಜ್ದ ಮೇಲೆ ಅಲ್ಲ ಡಿಪೆಂಡೆಡ್ ಆಗಿರೋದು, ಆಗಿರುವ ಬ್ಲಾಕ್ ಸ್ಟೇಬಲ್ ಇದೆಯೋ ಅನ್ಸ್ಟೇಬಲ್ ಇದೆಯೋ ಅದರದ ಮೇಲೆ ಡಿಪೆಂಡೆಡ್ ಆಗುತ್ತೆ. ಕೆಲವುದು ರಪ್ಚರ್ ಆಗೋಕ್ಕೆ ಚಾನ್ಸಸ್, ವಲ್ನರಬಲ್ ಬ್ಲಾಕ್ ಅಂತ ಹೇಳ್ತೀವಿ, ಅದು ದಿಢೀರ್ ರಪ್ಚರ್ ಆಗಿ ಹೋಗುತ್ತೆ, ಅಂದರೆ ಬ್ರೇಕ್ ಆಗಿ ಹೋಗುತ್ತೆ. ಸೊ ಈವನ್ ಸೈಜ್ ಕೂಡ ಮ್ಯಾಚರ್ ಆಗಲ್ಲ ಅಂತ ನಾವು ಹೇಳೋದು. ಸೊ ಇದೆಲ್ಲ ನಮಗೆ ಗೆಸ್ ಮಾಡೋಕ್ಕಂಥದ್ದು ಆಗಲ್ಲ. ಒಂದು ಬ್ಲಾಕ್ ಆಗಿ ಅದರಿಂದ ಸಿಂಪ್ಟಮ್ ಬರಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದು ಸಣ್ಣದಾಗಲಿ ದಪ್ಪ ಆಗಲಿ, ಯಾವಾಗಾದರೂ ನೀವು ECG ಮಾಡುವಾಗಲೂ ಇಕೋ ಮಾಡುವಾಗ 80% ಬ್ಲಾಕ್ ಅಂತಾನೆ ಅಲ್ವಾ ನಿಮಗೆ ಕಂಡುಹಿಡಿಲಿಕ್ಕಾಗೋದು. ಮುಂಚೆನೇ ಅದು ರಿಪೋರ್ಟಲ್ಲಿ ಬರೋದು ಇಲ್ಲ. ಯಾಕೆಂದರೆ ಸಿಂಪ್ಟಮ್ ನಿಮ್ಮ ಬಾಡಿ ತುಂಬ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ತೋರಿಸೋದು. ಅದಕ್ಕೆ ಮುಂಚಿತವಾಗಿಯೇ ಕಂಡುಹಿಡಲಿಕ್ಕಿರುವ ಈಸಿ ಆಗಿರುವ ಬ್ಲಡ್ ಟೆಸ್ಟ್ಗಳಿದೆ ನಾನೀಗ ಹೇಳಿರೋದು. ಅದು ಮಧುಮೇಹ ಇರುವವರು ಇಲ್ಲ 50 ವರ್ಷಕ್ಕಿಂತ ನಂತರನೇ ಮಾಡಬೇಕು ಅಂತಿಲ್ಲ. ಇವಾಗಲ್ಲ, ನಾನು ನನ್ನ ಪೇಷಂಟ್ ಹತ್ರ 25 ಕ್ರಾಸ್ ಆಗಿದ ನಂತರನೇ ಹೋಗಿ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಬೇರೆ ಯಾವತ್ತೂ ಟೆಸ್ಟ್ ಮಾಡೋದು ಬೇಡ. ಲಿಪಿಡ್ ಪ್ರೊಫೈಲ್ ಒಂದೇ ಚೆಕ್ ಮಾಡಿದರೆ ಮುಂದಕ್ಕೆ ನಿಮಗೆ ಫ್ಯಾಟಿ ಲಿವರ್ ಬರುತ್ತಾ, ಶುಗರ್ ಬರುತ್ತಾ, BP ಬರುತ್ತಾ, ಹಾರ್ಟ್ ಅಟ್ಯಾಕ್ ಬರುತ್ತಾ, ಇದು ಇಷ್ಟು ನಿಮಗೆ ಒಂದು ಐಡಿಯಾನಾದ್ರೂ ಬರುತ್ತೆ. ಯಾಕೆಂದರೆ ಇವಾಗಲ್ಲ ಮಕ್ಕಳಿಗೆ ಬೇಗನೆ ಕಾಯಿಲೆಗಳು ಕಂಡು ಬರೋದು. 35 ವರ್ಷದ ನಂತರ ಈಗ ಮಧುಮೇಹ ಬರುತ್ತೆ ಎಂದಿದ್ರೆ 23 ವರ್ಷಕ್ಕೆ ಮಧುಮೇಹ ಬಂದಿರೋ ಪೇಷಂಟ್ ನನಗಿದೆ. 50 ವರ್ಷ 45 ವರ್ಷಕ್ಕಿಂತ ಮೇಲೆ ಹಾರ್ಟ್ ಅಟ್ಯಾಕ್ ಬರೋದು ಇವಾಗ 35ನೇ ವರ್ಷಕ್ಕೇನೆ ಹಾರ್ಟ್ ಅಟ್ಯಾಕ್ ಬರುವ ಪೇಷಂಟನ್ನು ನಾನು ನೋಡ್ತಾ ಇದ್ದೆ. ಅದಕ್ಕೆ ಇದೆಲ್ಲ ಬಂದು ಚಿಕಿತ್ಸೆ ಮಾಡೋದಕ್ಕಿಂತನೂ ನಮ್ಮ ಪಾಲಿಸಿ ಏನು, ಬರೋದಕ್ಕಿಂತ ಮುಂಚೆನೆ ಕಂಡುಹಿಡಿಯೋದು. ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟಿಗಿಂತನೂ. ಸೊ ಡಯಾಗ್ನೋಸಿಸ್ ಕಂಡುಹಿಡಿಬೇಕು ಅಂದಿದ್ರೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಮಾಡೋದು ಅನಿವಾರ್ಯನಾಗಿಯೇ ಇರುತ್ತೆ. ಸುಮ್ಮನೆ ದುಡ್ಡು ವೇಸ್ಟ್ ಆಗಿದೆ, ಇಲ್ಲ ನಾರ್ಮಲ್ ಬಂದಿದೆ, ನಾನು ಏನಕ್ಕೆ ಚೆಕ್ ಮಾಡಿರೋದು ಅಂತೆಲ್ಲ ಅನ್ಕೋಬೇಡಿ. ಎಷ್ಟು ಬೇಗ ನೀವು ಕಂಡುಹಿಡಿತೀರೋ ಅಷ್ಟು ಒಳ್ಳೇದಲ್ವಾ. ಸೊ 25 ಕ್ರಾಸ್ ಆಗಿದ ಮೇಲೇ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿ ಟ್ರೈಗ್ಲಿಸರೈಡ್ ಎಷ್ಟಿದೆ, HDL ಎಷ್ಟಿದೆ ಅಂತ ನೋಡಿಕೊಂಡು, ಇನ್ ಕೇಸ್ ಈ ರೇಷಿಯೋಗೆ ಏನಾದರೂ ಒಂದು ಅಬ್ನಾರ್ಮಾಲಿಟಿ ಬರ್ತಾ ಇದೆ, ನಿಮಗೆ ಯಾವ ಆಹಾರ ತಗೋಬೇಕು, ಯಾವುದು ಬಿಡಬೇಕು ಅಂತ ಐಡಿಯಾ ಬರ್ತಾ ಇಲ್ಲ ಅಂದರೆ ಕೆಳಗೆ ಬರ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ಯಾವ ಥರ ನಿಮಗೆ ಡಯಟಲ್ಲಿ ಇರಬೇಕು, ಇಲ್ಲ ಯಾವ ಆಹಾರ ತಿಂದರೆ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಯಾವುದರಿಂದ ಟ್ರೈಗ್ಲಿಸರೈಡ್ಸ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಐಡಿಯಾ ನಿಮಗೆ ಕೊಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವ್ರದ್ದು ಹೃದಯ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದ.